ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 24ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 9:15 ಇರುತ್ತೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ದಿನಪೂರ್ತಿ ಇರುತ್ತೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಗರ್ಜ. ಇದು ಈ ದಿನ ಬೆಳಿಗ್ಗೆ 9:14 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೈದ್ಯುತಿ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:35 ಮಧ್ಯಾಹ್ನ 2:02 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:35 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:42 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:54 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುರ್ಮುಹೂರ್ತದ ಸಮಯದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶಗಳನ್ನು ತರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ಅಮೃತ ಕಾಲ ಕೂಡ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:15 ಇನ್ನು ಈ ದಿನ ವಿಶೇಷವಾಗಿ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಯವರು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನ ಬಲ ಇರುತ್ತೆ ಈ ದಿನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರ ಮಾಡುವಂಥವ್ರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ವಿಶೇಷವಾದಂಥ ದಿನ. ತುಂಬ ಅನುಕೂಲತೆಗಳು ಇರುತ್ತೆ. ವ್ಯಾಪಾರ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ಅದರಲ್ಲೂ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಸಂತೋಷದ ದಿನ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಬುದ್ಧಿಗೆ ಕಾರಕನಾಗಿರುವಂಥವನು ಬುಧ, ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ನಿಮ್ಮ ಓದಿನಲ್ಲಾಗಲಿ, ನಿಮ್ಮ ಬರವಣಿಗೆಯಲ್ಲಿ, ನಿಮ್ಮ ಮಾತುಗಾರಿಕೆಯಲ್ಲಿ ಈ ದಿನ ಬಹಳ ವಿಶೇಷ ಸಾಧನೆಯನ್ನು ಮಾಡ್ತೀರಿ. ಹಾಗಾಗಿನೇ ಕೆಲವು ಬರಹಗಾರರಿಗೂ ಕೂಡ ಅತ್ಯುತ್ತಮವಾದಂಥ ದಿನ. ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥ ದಿನ. ಹಾಗೆ ಈ ದಿನದಲ್ಲಿ ವಿಶೇಷವಾಗಿ ಗೆಳೆತನಕ್ಕೆ, ಸ್ನೇಹಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಉತ್ತಮವಾದಂಥ ಒಂದು ಪ್ರತಿಫಲವನ್ನು ಪಡ್ಕೊಳ್ಳುವಂಥ ದಿನ. ಒಟ್ಟಾರೆ ಈ ದಿನ ವ್ಯಾಪಾರಸ್ಥರಿಗೆ ಸ್ವಲ್ಪ ನೆಮ್ಮದಿ ಇರುವಂಥ ಒಂದು ವಿಶೇಷ ದಿನ. ಅದೇ ರೀತಿ
ಈ ದಿನ ಇರುವಂಥ ಗುರು ಹೋರಾದಲ್ಲಿ ಕೆಲವು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಬೆಳಿಗ್ಗೆ 9:37 ಬೆಳಿಗ್ಗೆ 10:35 ಇನ್ನು ಅಪರಾಹ್ನ 4:18 ಅಪರಾಹ್ನ 5:15 ಹಾಗೆ ರಾತ್ರಿ 11:26 ರಾತ್ರಿ 12:29 ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ಮಂದಗತಿಯಲ್ಲಿ ನಡೆಯುವಂಥವನು. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 8:40 ಬೆಳಿಗ್ಗೆ 9:37 ಇನ್ನು ಅಪರಾಹ್ನ 3:21 4:18 ಹಾಗೆ ರಾತ್ರಿ 10:24 ರಾತ್ರಿ 11:26 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅದ್ಭುತವಾದಂಥ ಪ್ರಗತಿ ಇರುತ್ತೆ. ವ್ಯಾಪಾರ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟ್ಗೆ ಸಹಿ ಹಾಕುವಂಥದ್ದು ಅಥವಾ ಒಪ್ಪಿಗೆ ಸೂಚಿಸುವಂಥ ಈ ಕೆಲಸಗಳೇನಿದೆ ಇದನ್ನು ಆದಷ್ಟು ಬುಧ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶ ಫೇವರಬಲ್ ಆಗಿ ಬರುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:46 ಬೆಳಿಗ್ಗೆ 7:43 ಹಾಗೆ ಮಧ್ಯಾಹ್ನ 1:26 ಮಧ್ಯಾಹ್ನ 2:24 ಇನ್ನು ರಾತ್ರಿ 8:18 ರಾತ್ರಿ 9:21 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಮಾಡಬೇಡಿ. ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಕೂಡ ಶುಕ್ರ ಹೋರದಲ್ಲಿ ಅವಾಯ್ಡ್ ಮಾಡಿ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಯಾವುದೇ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಒಟ್ಟಾರೆ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು, ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಏನೇ ಇದ್ದರೂ ಕೂಡ ಅದನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:43 ಬೆಳಿಗ್ಗೆ 6:46 ಇನ್ನು ಮಧ್ಯಾಹ್ನ 12:29 ಮಧ್ಯಾಹ್ನ 1:26 ಹಾಗೆ ರಾತ್ರಿ 7:15 ರಾತ್ರಿ 8:18 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ನಿಮ್ಮ ಪ್ರಯಾಣಕ್ಕೆ ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ಮೊದಲೇ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಇರುತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗಾಗಿಯೇ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಈ ಪ್ರಯಾಣವನ್ನಾಗಲಿ ಅಥವಾ ನಿಮ್ಮ ಚಟುವಟಿಕೆಗಳನ್ನಾಗಲಿ ಒಳ್ಳೆಯ ಸಂದರ್ಭದಲ್ಲಿ ಆರಂಭ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ಈ ಪಂಚಾಂಗವನ್ನು ಪ್ರತಿನಿತ್ಯ ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆ ಅಂತ ಹೇಳಿದ್ರೆ ಈ ದಿನ ಶಾಕಾಂಬರಿ ವ್ರತವನ್ನು ಆಚರಣೆ ಮಾಡುವಂಥ ದಿನ ಇದು. ಹಾಗೆ ಅನಧ್ಯಯನ ತ್ರಯ ಇರುವಂಥ ದಿನ. ಇಲ್ಲಿ ಅನಧ್ಯಯನ ಅಂತ ಹೇಳಿದ್ರೆ ಅಧ್ಯಯನಕ್ಕೆ ಬಿಡುವು ಇರುವಂತಹ ದಿನ. ಹಾಗೆ ಈ ಋಷಿಗಳ ಆಶ್ರಮದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಇವರು ಈ ಹುಣ್ಣಿಮೆಯ ದಿನ, ಅದರ ಹಿಂದಿನ ದಿನ ಮತ್ತೆ ಮುಂದಿನ ದಿನದಲ್ಲಿ ಯಾವುದೇ ರೀತಿಯ ಅಧ್ಯಯನದಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ. ಬದಲಾಗಿ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು, ಋಷಿಗಳಿಗೆ ಬೇಕಾದಂತಹ ಕೆಲವು ಸಮಿತಿಗಳನ್ನಾಗಲಿ ಅಥವಾ ಬೇರೆ ಆಹಾರದ ಸಾಮಗ್ರಿಗಳನ್ನಾಗಲಿ ಶೇಖರಣೆ ಮಾಡ್ತಾ ಇದ್ದಂತಹ ಒಂದು ಸಂದರ್ಭ ಇದು. ಹಾಗಾಗಿನೇ ಈ 3 ದಿನಗಳು ಅಧ್ಯಯನಕ್ಕೆ ಬಿಡುವನ್ನು ಕೊಡ್ತಾ ಇದ್ರು. ಹಾಗಾಗಿ ಇದನ್ನು ಅನಧ್ಯಯನ ತ್ರಯ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಈ ದಿನ ಶಾಕಾಂಬರಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ ಕೆಲವರು.
ಏಕೆ ಅಂತ ಹೇಳಿದ್ರೆ ಈ ಶಾಕಾಂಬರಿ ನವರಾತ್ರಿ ಅಂತಲೇ ಈಗಾಗಲೇ ಅದು ಆರಂಭ ಆಗಿದೆ. ಈ ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ದಿನದಿಂದ ಇದು ಪ್ರಾರಂಭ ಆಗಿದೆ. ಅಂದರೆ ಸರಿಸುಮಾರು 18ನೇ ತಾರೀಕು ಜನವರಿ ಇದು ಆರಂಭ ಆಗಿರುವಂಥದ್ದು ಈ ನವರಾತ್ರಿ ಉತ್ಸವ. ಇದನ್ನು ಶಾಕಾಂಬರಿ ನವರಾತ್ರಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ಪುಷ್ಯ ಮಾಸದ ಹುಣ್ಣಿಮೆ ಏನಿದೆ ಇದು ಬಹಳ ವಿಶೇಷ. ಏಕೆಂದರೆ ಶಾಕಾಂಬರಿ ವ್ರತದ ಮುಕ್ತಾಯ ಆಗುವಂತಹ ದಿನ ಅದು. ಹಾಗೆ ಇದನ್ನೇ ಬನದ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು, ಬನಶಂಕರಿ ತಾಯಿಯ ಪೂಜೆಯನ್ನು ಮಾಡುವಂಥದ್ದು ಈ ಒಂದು ಹುಣ್ಣಿಮೆಯ ವಿಶೇಷತೆ ಆಗಿರುವಂಥದ್ದು. ಇಲ್ಲಿ ಈ ಅಷ್ಟಮಿಯನ್ನು ಬನದ ಅಷ್ಟಮಿ ಅಥವಾ ಬನದ ಅಷ್ಟಮಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಹಾಗೆ ಈ ಶಾಕಾಂಬರಿ ದೇವಿಯ ನವರಾತ್ರಿ ಅಷ್ಟಮಿಯಿಂದ ಆರಂಭ ಆಗುವಂಥದ್ದು. ಹಾಗೆ 8 ದಿನಗಳವರೆಗೂ ಕೂಡ ಇದು ಬಹಳ ವಿಶೇಷವಾಗಿ ವ್ಯಾಪಿಸಿರುವಂತಹ ನವರಾತ್ರಿಗಳಿದು. ಹಾಗಾಗಿ ಶಾಕಾಂಬರಿ ದೇವಿಯನ್ನ ಆರಾಧನೆ ಮಾಡುವಂಥ ಒಂದು ವಿಶೇಷ ಸಂದರ್ಭ ಇದು ಅಂದರೆ ಈ ಶಾಕಾಂಬರಿ ದೇವಿ ಭಗವತಿಯ ಅವತಾರ ಅಂತ ಹೇಳಿ ನಂಬಿದ್ದಾರೆ. ಇದು ಭೂಮಿಯ ಮೇಲಿರುವಂಥ ಕ್ಷಾಮವನ್ನ, ಭೀಕರವಾಗಿರುವಂಥ ಆಹಾರದ ಕೊರತೆಯನ್ನು ನಿವಾರಿಸಲಿಕ್ಕೆ ತಾಯಿ ಪ್ರಕಟಗೊಂಡಿದ್ದಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಶಾಕಾಂಬರಿ, ಶಾಖ ಅಂತ ಹೇಳಿದ್ರೆ ತರಕಾರಿ ಅನ್ನುವಂಥದ್ದು. ಹಾಗಾಗಿನೇ ಈ ತರಕಾರಿಗಳಾಗಲಿ, ಹಣ್ಣುಗಳಾಗಲಿ, ಹಸಿರು ಎಲೆಗಳಾಗಲಿ ಅಂದರೆ ಹಸಿರು ಸೊಪ್ಪುಗಳಾಗಲಿ ಇವೆಲ್ಲವನ್ನ ದೇವತೆಯಾಗಿ ಪೂಜಿಸಲ್ಪಡುವಂಥದ್ದು. ಅದಕ್ಕಾಗಿಯೇ ಈ ಸಂಕ್ರಾಂತಿಯ ಸಂದರ್ಭದಲ್ಲೂ ಮನೆಗೆ ಹೊಸ ಧಾನ್ಯಗಳನ್ನು ತರುವಂಥದ್ದು, ರೈತಾಪಿ ವರ್ಗದವರು ಬೆಳೆದಂತಹ ಬೆಳೆಗಳನ್ನು ಮನೆಗೆ ತುಂಬಿಸಿಕೊಳ್ಳುವಂಥ ಒಂದು ವಿಶೇಷ ಕಾಲ ಇದು. ಹಾಗಾಗಿನೇ ಇಲ್ಲಿ ಸೊಂಪಾದಂತಹ ಸಮೃದ್ಧಿಯಾದಂತಹ ಒಂದು ಜೀವನವನ್ನು ರೈತಾಪಿ ವರ್ಗದವರು ನಡೆಸ್ತಾರೆ. ಅದರ ಜೊತೆಗೆ ಆರೋಗ್ಯವನ್ನು ಕಾಪಾಡಲಿಕ್ಕಾಗಿ, ಹಾಗೆ ಕಾಯಿ ಪಲ್ಯಗಳನ್ನು ಸಮೃದ್ಧವಾಗಿ ಬೆಳಿಲಿಕ್ಕೆ ಮುಂದೆ ಈ ಮಾನ್ಸೂನ್ ಏನು ಬರುತ್ತೆ, ಮಳೆಗಾಲ, ಅದಕ್ಕೆ ಅಣಿಯಾಗುವಂಥ ಒಂದು ಸಂದರ್ಭದಲ್ಲಿ ತಾಯಿಯನ್ನು ಆರಾಧನೆ ಮಾಡುವಂಥ ಒಂದು ವಿಶೇಷ ಅವಧಿ ಇದು. ಹಾಗಾಗಿನೇ ಈ ಶಾಕಾಂಬರಿ ವಿಶೇಷವಾಗಿ ಪ್ರಕೃತಿ ಮಾತೆಯನ್ನು ಸಮೀಕರಿಸುವಂಥ ಒಂದು ದೇವತೆ. ಹಾಗಾಗಿನೇ ಈ ಶಾಕಾಂಬರಿಯ ಅವತಾರದ ದಿನವನ್ನು ಇದು ಸೂಚಿಸುವಂಥದ್ದು. ಹಾಗೆ ಈ ಶಾಕಾಂಬರಿ ನವರಾತ್ರಿ ಅಂತ ಹೇಳಿ 9 ದಿನಗಳ ರಾತ್ರಿ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುವಂಥದ್ದು ಕೂಡ ಇದೆ. ಹಾಗಾಗಿ ದುರ್ಗಾದೇವಿಯ ಅವತಾರವಾದಂತಹ ಶಾಕಾಂಬರಿ ದೇವಿಗೆ ಕೃತಜ್ಞತೆಯನ್ನು ಹೇಳುವಂತಹ ಒಂದು ಸಂದರ್ಭ ಇದು ಈ ನವರಾತ್ರಿ. ಹಾಗೆ ಹಣ್ಣು ತರಕಾರಿಗಳನ್ನು ಬೆಳೆಯುವಂಥವ್ರಿಗೆ, ಅದೇ ಹಣ್ಣು ತರಕಾರಿಗಳನ್ನು ಉಪಯೋಗಿಸುವಂಥವ್ರಿಗೂ ಕೂಡ ಆರೋಗ್ಯ ಕೊಡಲಿ, ಸಮೃದ್ಧಿ ಕೊಡಲಿ ಅಂತ ಹೇಳಿ ತಾಯಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದು. ಹಾಗೆ ಈ ಹಬ್ಬ ಮಾನ್ಸೂನ್ ಆರಂಭದೊಂದಿಗೆ ಹೊಂದಿಕೆಯಾಗುವಂಥದ್ದು. ಹಾಗಾಗಿ ಬಿತ್ತನೆಯ ಋತುವಿನ ಅಂದರೆ ಮುಂದಿನ ವರ್ಷದ ಬಿತ್ತನೆಯ ಕಾರ್ಯವನ್ನು ಆರಂಭ ಮಾಡಲಿಕ್ಕೆ ಇದು ಮುನ್ನುಡಿಯನ್ನು ಬರೆಯುವಂಥ ಒಂದು ವಿಶೇಷ ಸಂದರ್ಭ. ಹಾಗಾಗಿನೇ ಭಕ್ತರು ಶಾಕಾಂಬರಿ ದೇವಿಯನ್ನು ವಿವಿಧ ಆಚರಣೆಗಳಿಂದ ಒಲಿಸ್ಕೊಳ್ತಾರೆ, ಸ್ತೋತ್ರಗಳನ್ನು ಹೇಳ್ತಾರೆ, ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಕೆಲವರು ಉಪವಾಸದ ಮೂಲಕ ತಾಯಿಗೆ ಗೌರವವನ್ನು ಸೂಚಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಸಮೃದ್ಧವಾದ ಸುಗ್ಗಿಗಾಗಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ, ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ತಾಯಿಗೆ ವಿಶೇಷವಾಗಿ ಹಣ್ಣುಗಳನ್ನು, ಧಾನ್ಯಗಳನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಶಾಕಾಂಬರಿ ದೇವಿ ಪ್ರಕೃತಿ ಮಾತೆಯ ಸಮೃದ್ಧಿಯನ್ನು ಸಾಕಾರಗೊಳಿಸುವಂಥ ದೇವತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ತಾಯಿ ಫಲವತ್ತತೆಯನ್ನು ಸೂಚಿಸುವಂಥವಳು, ಸಮೃದ್ಧಿಯನ್ನು ಸೂಚಿಸುವಂಥವಳು. ಹಾಗಾಗಿನೇ ತರಕಾರಿಗಳಾಗಲಿ, ಹಣ್ಣುಗಳಾಗಲಿ ವಿಶೇಷವಾಗಿ ತಾಯಿಗೆ ಇಷ್ಟ. ಹಾಗಾಗಿ ಕೆಲವೊಂದು ವಿಶೇಷವಾದಂತಹ ದೇವಸ್ಥಾನಗಳಲ್ಲಿ ತರಕಾರಿ ಮತ್ತು ಹಣ್ಣುಗಳಿಂದಲೇ ತಾಯಿಯನ್ನು ಅಲಂಕಾರ ಮಾಡಿರ್ತಾರೆ. ಯಥೇಚ್ಛವಾಗಿ ಈ ನೈವೇದ್ಯಕ್ಕೂ ಕೂಡ ಹಣ್ಣು ತರಕಾರಿಗಳನ್ನು ಇಡುವಂಥದ್ದು ಕೂಡ ಇದೆ. ಹಾಗಾಗಿ ಕೃಷಿಯ ಸಮೃದ್ಧಿಗಾಗಿ ಮಾತ್ರ ಅಲ್ಲದೆ ನಮ್ಮ ಯೋಗಕ್ಷೇಮಕ್ಕೆ, ನಮ್ಮ ಪೋಷಣೆಗಾಗಿ, ನಮ್ಮ ಆರೋಗ್ಯ ವರ್ಧನೆಗಾಗಿ ಕೂಡ ತಾಯಿಯನ್ನು ಪೂಜೆ ಮಾಡುವಂಥ ಒಂದು ವಿಶೇಷ ಸಂಪ್ರದಾಯ ಇದೆ. ಹಾಗಾಗಿ ಈ 9 ದಿನಗಳು ಕೂಡ ಕೆಲವರು ಮನೆಯಲ್ಲಿ ಒಬ್ಬರಾದರೂ ಕೂಡ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಹಾಗೆ ನಿಟ್ಟು ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥವರು ಕೆಲವೊಂದು ಫಲಹಾರವನ್ನು ಮಾಡುವಂಥದ್ದು, ಹಣ್ಣು ಹಂಪಲು, ಹಾಲು ಮತ್ತು ಒಣ ಹಣ್ಣುಗಳನ್ನು ಸೇವನೆ ಮಾಡುವಂಥ ಒಂದು ಕ್ರಮ ಕೂಡ ಇದೆ. ಹಾಗಾಗಿ ಶಾಕಾಂಬರಿ ದೇವಿಗೆ ಸಮರ್ಪಣೆಯಾಗಿರುವಂಥ ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೆ. ಒಟ್ಟಾರೆ ಶಾಕಾಂಬರಿ ನವರಾತ್ರಿ
ಕೃಷಿ ಸಂಪ್ರದಾಯದನ್ನು ಹೊಂದಿರುವಂಥ ರೈತಾಪಿ ವರ್ಗದವರ ಮನೆಯಲ್ಲಿ ವಿಶೇಷವಾಗಿ ಜರುಗುತ್ತೆ. ಹಾಗಾಗಿನೇ ಭೂಮಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಾಗಿ ಭೂಮಾತೆ ನಮಗೆ ಕೊಟ್ಟಿರುವಂತಹ ದವಸ ಧಾನ್ಯಗಳನ್ನು ನಾವು ಮುಂದೆ ಅವಳ ಅನುಮತಿಯ ಮೇರೆಗೆ ಉಪಯೋಗಿಸಲಿಕ್ಕೆ ವಿಶೇಷವಾದಂತಹ ಒಂದು ಕೃತಜ್ಞತೆಯ ಸಮರ್ಪಣಾ ದಿನವಾಗಿ ಈ ದಿನವನ್ನು ಬಳಸ್ಕೊಳ್ಳುವಂಥದ್ದು ಇದೆ. ಹಾಗೆ ಇದು ಪ್ರಕೃತಿಯ ಕೊಡುಗೆಗಳ ಪ್ರಾಮುಖ್ಯತೆಯನ್ನು ವಿಶೇಷವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿ ಈ ಹಬ್ಬ ಕೃತಜ್ಞತೆಯನ್ನು ಸೂಚಿಸುವಂಥದ್ದು, ಜೀವನದ ಆವರ್ತಕ ಲಯಗಳ ಸಾರವನ್ನು ಒಳಗೊಂಡಿರುವಂಥ ಒಂದು ವಿಶೇಷ ಹಬ್ಬ ಇದು. ಹಾಗಾಗಿನೇ ಈ ಹಬ್ಬವನ್ನು ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಹಾಗೆ ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇನ್ನು ಕರ್ನಾಟಕದಲ್ಲಿ ಈ ಶಾಕಾಂಬರಿ ದೇವಿಯನ್ನೇ ಬನಶಂಕರಿ ದೇವಿ ಅಂತ ಹೇಳಿ ಪೂಜಿಸುವಂಥದ್ದು ಇದೆ. ಆದ್ದರಿಂದಲೇ ಬನದ ಹುಣ್ಣಿಮೆ ಅಂತ ಹೇಳಿ ಅನ್ನುವಂಥದ್ದು. ಇಲ್ಲಿ ಬನ ಅಂತ ಹೇಳಿದ್ರೆ ವನ, ವನ ಅಂತ ಹೇಳಿದ್ರೆ ಅದು ಸಸ್ಯ ಸಮೃದ್ಧಿಯನ್ನು ಸೂಚಿಸುವಂಥದ್ದು. ಹಾಗಾಗಿನೇ ಮುಂದಿನ ಹುಣ್ಣಿಮೆ ಏನಿದೆ ನಾಳಿದ್ದು ಬರುವಂಥದ್ದು, ಇದನ್ನು ಬನದ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಈ ಕಾರಣಕ್ಕಾಗಿಯೇ. ಒಟ್ಟಾರೆ ಈ ನವರಾತ್ರಿಯ ಆಚರಣೆ ಏನಿದೆ ಅದರಲ್ಲೂ ಈ ಶಾಕಾಂಬರಿ ನವರಾತ್ರಿಯ ಆಚರಣೆ ರೈತಾಪಿ ವರ್ಗದವರಲ್ಲಿ ಸಂತೋಷವನ್ನು ತರುವಂಥದ್ದು, ಹಾಗೆ ಸಮೃದ್ಧಿಯನ್ನು ತರುವಂಥದ್ದು, ಆರೋಗ್ಯವರ್ಧನೆ ಆಗುವಂಥ ಒಂದು ವಿಶೇಷವಾದಂಥ ನವರಾತ್ರಿಯ ಸಂದರ್ಭ ಇದು. ಹಾಗಾಗಿ ತಾಯಿ ಶಾಕಾಂಬರಿ ತಮಗೆಲ್ಲರಿಗೂ ಕೂಡ ಆರೋಗ್ಯವನ್ನು ದಯಪಾಲಿಸಲಿ, ರೈತಾಪಿ ವರ್ಗದವರ ಬದುಕು ಸಮೃದ್ಧಿಯಾಗಿರಲಿ, ಇನ್ನು ಭೂತಾಯಿ ಹಸಿರಿನಿಂದ ಮುಂದಿನ ವರ್ಷ ಕೂಡ ಕಂಗೊಳಿಸಲಿ ಅಂತ ಹೇಳಿ ತಾಯಿಯನ್ನು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಹೊಸ ವರ್ಷ 2024ರಲ್ಲಿ ಶನಿ ಅಸ್ತನಾಗ್ತಾ ಇದ್ದಾನೆ. ಅಂದರೆ ಶನಿ ತನ್ನ ಚಲನೆಯಿಂದ ಕಣ್ಮರೆಯಾಗುವಂಥ ಸಂದರ್ಭ ಇದು. ಹಾಗೆ ಫೆಬ್ರವರಿ 11ನೇ ತಾರೀಕಿನಿಂದ ಮಾರ್ಚ್ 18ನೇ ತಾರೀಕಿನವರೆಗೆ ಶನಿ ಅಸ್ತನಾಗ್ತಾ ಇದ್ದಾನೆ. ಮತ್ತು ಮಾರ್ಚ್ 18ನೇ ತಾರೀಕು ಶನಿ ಮತ್ತೆ ಉದಯಿಸುವಂಥವನು. ಇನ್ನು 2024ರ ಜೂನ್ ತಿಂಗಳ 29ನೇ ತಾರೀಕಿನಿಂದ ನವೆಂಬರ್ ತಿಂಗಳ 15ನೇ ತಾರೀಕಿನವರೆಗೆ ಶನಿ ಹಿಮ್ಮುಖ ಚಲನೆಯಲ್ಲಿರ್ತಾನೆ. ಹಾಗಾಗಿ 2024ರಲ್ಲಿ ಈ ಶನಿಯ ಒಂದು ಚಲನೆಯಿಂದ ಕೆಲವೊಂದು ರಾಶಿಯವರಿಗೆ ವಿಶೇಷವಾದಂಥ ಲಾಭಗಳಿದೆ. ಕೆಲವೊಂದು ರಾಶಿಯವರು ಸ್ವಲ್ಪ ಕಷ್ಟದ ದಿನಗಳನ್ನು ಎದುರಿಸಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಶನಿದೇವ ನಮ್ಮ ಕಾರ್ಯಗಳನ್ನು, ನಮ್ಮ ಕೆಲಸಗಳನ್ನು ಆಧರಿಸಿಯೇ ಫಲಾಫಲಗಳನ್ನು ನೀಡುವಂಥವನು. ಹಾಗಾಗಿ ಕುಂಭರಾಶಿಯಲ್ಲಿ ಈ ಶನಿ ತನ್ನ ಸ್ವಂತ ಮನೆಯಲ್ಲಿ ಈಗ ಚಲನೆಯಲ್ಲಿದ್ದಾನೆ. ಇಲ್ಲಿ ಅಸ್ತನಾಗುವಂಥವನು ಫೆಬ್ರವರಿ 11ನೇ ತಾರೀಕಿನ ದಿನದಲ್ಲಿ. ಹಾಗಾಗಿ ಕೆಲವು ರಾಶಿಯವರಿಗೆ ಸ್ವಲ್ಪ ದುರಾದೃಷ್ಟಗಳು ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ಶನಿಯನ್ನು ನೀವು ಬಹಳ ವಿಶೇಷವಾಗಿ ಗಮನಿಸಿದ್ದೀರಿ. ನ್ಯಾಯಯುತವಾದಂಥ ತೀರ್ಪನ್ನು ನೀಡುವಂಥ ದೇವತೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಶನಿ ಕ್ರೂರವಾದ ಶಿಕ್ಷೆಯನ್ನು ಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಅಷ್ಟೇ ಹೆದರಿಕೆ ಕೂಡ ಇದೆ ಶನಿದೇವರನ್ನು ಕಂಡ್ರೆ. ಹಾಗಾಗಿ ಅವರವರ ಕಾರ್ಯಗಳಿಗೆ ಅನುಗುಣವಾಗಿ ಅವರಿಗೆ ಫಲಾಫಲಗಳನ್ನು ನೀಡುವಂಥವನು ಶನಿ. ಹಾಗಾಗಿ ಶನಿ ಕರ್ಮದ ಮನೆಯ ಅಧಿಪತಿಯಾಗಿ ಇರುವಂಥವನು, 10ನೇ ಮನೆಯ ಅಧಿಪತಿ ಇವನು. ಆದ್ದರಿಂದಲೇ ಶನಿಯ ಪರಿಣಾಮ ಯಾವುದೇ ವ್ಯಕ್ತಿಯ ಕಾರ್ಯಗಳನ್ನು ಅವಲಂಬಿಸಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಶನಿಯ ಅಸ್ತ ಆಗುವುದರ ಒಂದು ವಿಶೇಷ ಕಾರಣದಿಂದ ಕೆಲವೊಂದು ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಈ ತೊಂದರೆ ವಿಪರೀತವಾಗಿ ತಟ್ಟತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಈ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳ ಬೇಗ ವ್ಯತ್ಯಾಸಗಳಾಗುತ್ತೆ. ಏನೇ ಒಂದು ಆಹಾರ ಪದಾರ್ಥವನ್ನು ತಿಂದರೂ ಕೂಡ ಆರೋಗ್ಯದ ಒಂದು ಬ್ಯಾಲೆನ್ಸ್ ಅನ್ನುವಂಥದ್ದು ತಪ್ಪು ಬಿಡುತ್ತೆ. ಹಾಗೆ ಈ ಶನಿಯ ಅಸ್ತ ಮತ್ತಷ್ಟು ಕಷ್ಟವನ್ನು ಕೊಡುವಂಥದ್ದು. ಹಾಗೆ ಈ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಕೆಲವೊಂದು ತೊಂದರೆಗಳಿಂದ ನೀವು ಪರದಾಡುವಂಥ ಸ್ಥಿತಿಗಳು ಬರಬಹುದು. ಹಾಗೆ ಈ ಶನಿ ಅಡ್ಡ ಪರಿಣಾಮಗಳು ತಾಯಿಯವರ ಆರೋಗ್ಯವನ್ನು ಕೂಡ ಹದಗೆಡಿಸುತ್ತೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರಲ್ಲಿ ಮನೆಯಲ್ಲಿ ಯಾರು ತಾಯಂದಿರಿದ್ದಾರೋ ಅವರು ವಿಶೇಷವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇನ್ನು ಕೆಲಸದಲ್ಲಿ ಅಡೆತಡೆಗಳು ಇರುತ್ತೆ. ಹಾಗೆ ನೀವು ಕೆಲಸ ಮಾಡುವಂಥ ಸ್ಥಳ, ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಮೇಲಧಿಕಾರಿಗಳಿರ್ಬೋದು, ಇವರಿಂದ ಕಿರುಕುಳಗಳನ್ನು ಅನುಭವಿಸ್ತೀರಿ.
ಒಟ್ಟಾರೆ ಮಾನಸಿಕವಾಗಿ ನೆಮ್ಮದಿ ಇರಲ್ಲ ಕೆಲಸ ಮಾಡಲಿಕ್ಕೆ. ಇನ್ನು ನಿಮಗೆ ಬರಬೇಕಾದಂತಹ ವಿಶೇಷ ಸವಲತ್ತುಗಳೇನೇ ಇದ್ದರೂ ಬಡ್ತಿ ಸಿಗಬೇಕು, ವೇತನದಲ್ಲಿ ಹೆಚ್ಚಳ ಆಗಬೇಕು, ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ, ವರ್ಗಾವಣೆ ಆಗಬೇಕು ಇತ್ಯಾದಿ ವಿಚಾರಗಳಲ್ಲಿ ತುಂಬ ಕಷ್ಟಗಳಿರುತ್ತೆ, ಸುಲಭವಾಗಿ ಆಗಲ್ಲ. ಹಾಗೆ ನಿಮ್ಮ ಅದೃಷ್ಟ ಕೂಡ ನಿಮ್ಮನ್ನು ಬೆಂಬಲಿಸಲ್ಲ. ಆ ಒಂದು ಸಂದರ್ಭದಲ್ಲೇ ಈ ಹಣಕಾಸಿನ ನಷ್ಟಗಳು ಕೂಡ ಉಂಟಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ಶನಿಯ ಅಸ್ತ ಆಗುವಂಥ ಸಂದರ್ಭ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಂಕಷ್ಟಗಳಿರುತ್ತೆ. ಅದಕ್ಕೂ ಒಂದು ಪರಿಹಾರ ಇದೆ, ಅದನ್ನು ಮುಂದೆ ತಿಳಿಸೋಣ. ಹಾಗಾಗಿ ಭಯಪಡುವಂಥ ಅಗತ್ಯ ಇಲ್ಲ, ಆದರೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ವಿಶೇಷವಾಗಿ ಈ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಶನಿ ಅಸ್ತನಾಗ್ತಾ ಇದ್ದಾನೆ. ಹಾಗಾಗಿ ಈ ಕೆಲಸವನ್ನು, ಉದ್ಯೋಗವನ್ನು, ಕರ್ಮವನ್ನು ನೀಡುವಂಥ ಶನಿ ಮಕರ ರಾಶಿಯವರ ಕಷ್ಟಗಳನ್ನು ಸ್ವಲ್ಪ ಹೆಚ್ಚು ಮಾಡ್ತಾನೆ ಈ ಸಂದರ್ಭದಲ್ಲಿ. ಅದರಲ್ಲೂ ಈ ಕುಟುಂಬದಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ. ಕುಟುಂಬದಿಂದ ನಿಮ್ಮ ಮೇಲೆ ಒಂದು ಶಿಸ್ತಿನ ವಾತಾವರಣವನ್ನು ಏರಬಹುದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಕುಟುಂಬಸ್ಥರೇ ಕೆಲವೊಂದು ಅಪವಾದಗಳನ್ನು ತೆಗೆಯುವಂಥದ್ದು, ನಿಮ್ಮ ಮೇಲಿನ ಒಂದು ಗೌರವ ಏನಿದೆ ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ಈ ಮಕರ ರಾಶಿಯವರು ಈ ವರ್ಷ ಶನಿಯ ಸಾಡೆ ಸಾತಿಯನ್ನು ಕೂಡ ಹೊಂದಿದ್ದೀರಿ. ಇದರ ಜೊತೆಗೆ ಇದು ಮತ್ತಷ್ಟು ಸೇರ್ಪಡೆಯಾಗುವಂಥ ಸಂದರ್ಭ. ಹಾಗೆ ಈ ಶನಿಯ ಅಸ್ತದಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏರಿಳಿತಗಳನ್ನು ಕಾಣುವಂಥ ಒಂದು ಸಂದರ್ಭ ಇದು ನಿಮಗೆ. ಹಾಗಾಗಿನೇ ನೀವು ವಿಶೇಷವಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ, ಕಾನೂನುಬದ್ಧವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ಆರೋಗ್ಯ ಸಮಸ್ಯೆ ಬಹಳ ಬೇಗ ನಿಮಗೆ ಉಂಟಾಗುವಂಥದ್ದು. ನಿಮಗೆ ಆರೋಗ್ಯ ತಪ್ಪತ್ತೆ, ಇಲ್ಲ ಕುಟುಂಬಸ್ಥರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ಹಾಗಾಗಿನೇ ನೀವು ಈ ಆಸ್ಪತ್ರೆ ವಾಸ, ಆಸ್ಪತ್ರೆಗಾಗಿ ಖರ್ಚು, ಔಷಧೋಪಚಾರ, ವೈದ್ಯರನ್ನು ಭೇಟಿ ಮಾಡುವಂಥದ್ದು ಇತ್ಯಾದಿಗಳಿಗೆ ಈ ಸಂದರ್ಭದಲ್ಲಿ ಪ್ರಯಾಣಗಳು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಸಿಕ್ಕಲ್ಲ. ತುಂಬ ಹೋರಾಟ ಮಾಡಬೇಕು. ಜೀವನವೇ ನಿಮಗೆ ಒಂದು ರೀತಿಯಲ್ಲಿ ಹೋರಾಟದಂತೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಕೂಡ ಏರಿಳಿತಗಳಿಂದ ಕೂಡಿರುವಂಥದ್ದು. ಕೊಟ್ಟ ಸಾಲ ವಾಪಸ್ಸು ಬರಲ್ಲ, ಅಥವಾ ನಿಮ್ಮ ಯಾವುದೋ ಒಂದು ಹವ್ಯಾಸಕ್ಕೆ ಸಾಲವನ್ನು ಮಾಡುವಂಥದ್ದು, ಇರುವಂಥ ಆಸ್ತಿ ಪಾಸ್ತಿಯನ್ನು ಮಾರುವಂಥ ಸಂದರ್ಭಗಳು ಕೂಡ ಮನಸ್ಸಿಗೆ ಬಂದ್ಬಿಡುತ್ತೆ. ತುಂಬ ಎಚ್ಚರಿಕೆಯಿಂದ ಇರಿ. ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ, ನೀವು ನಿಭಾಯಿಸ್ಕೊಳ್ಬೇಕಾಗತ್ತೆ. ಇನ್ನು ಕುಂಭರಾಶಿಯವರು, ವಿಶೇಷವಾಗಿ ಕುಂಭರಾಶಿಯವರ ಮೇಲೂ ಕೂಡ ಈ ಶನಿಯ ಅಸ್ತ ಆಗುವಂಥ ಸಂದರ್ಭ ವಿಶೇಷ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ವೃತ್ತಿ ಜೀವನದಲ್ಲಿ, ಹಣದ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುವಂಥ ಸಂದರ್ಭಗಳು ಬರುತ್ತೆ. ಇನ್ನು ಆರೋಗ್ಯದ ವಿಚಾರ ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಈ ಸಂದರ್ಭದಲ್ಲಿ. ಇನ್ನು ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ವೈಫಲ್ಯಗಳು ಕಾಣುವಂಥ ಸಂದರ್ಭ ಇದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನೀವು ನಿರೀಕ್ಷಿತ ಮಟ್ಟವನ್ನು ತಲುಪಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಕೆಲವೊಮ್ಮೆ ಈ ಕಾನೂನಿನ ಸವಾಲುಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಹಾಗಾಗಿ ಕಾನೂನು ಮೀರಿದವರಿಗೆ ಭಾರಿ ನಷ್ಟ ಉಂಟಾಗುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮೀನರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಶನಿ ಅಸ್ತನಾಗ್ತಾ ಇದ್ದಾನೆ. ಹಾಗಾಗಿನೇ ಈ ಸಮಸ್ಯೆಗಳನ್ನು ನೀವಾಗಿ ತಂದುಕೊಳ್ಳುವಂಥದ್ದು ಇದೆ. ಎಲ್ಲ ಸರಿ ಇರುತ್ತೆ, ಆದರೆ ನೀವೇ ಮಾಡಿಕೊಳ್ಳುವಂಥ ಎಡವಟ್ಟು, ನಿಮ್ಮ ಸ್ವಂತದ ದುಸ್ಸಾಹಸದಿಂದ ಕೆಲವೊಮ್ಮೆ ನಷ್ಟಕ್ಕೆ ಒಳಗಾಗ್ತೀರಿ, ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಸುಖ, ನೆಮ್ಮದಿ ಅನ್ನುವಂಥದ್ದನ್ನು ಕಾಣಲ್ಲ. ಒಟ್ಟಾರೆ ನಿಮ್ಮ ಕುಟುಂಬದಲ್ಲಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಕ್ಕಳ ಜೊತೆ ಅಥವಾ ತಂದೆ ತಾಯಿಗಳ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಆಗಾಗ್ಗೆ ಕಿರಿಕಿರಿಗಳಿರುತ್ತೆ, ಅಡೆತಡೆಗಳಿರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಈ ಸಮಯ ಪರಿಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಕೆಲಸಗಳಲ್ಲಿ ಹಿನ್ನಡೆ ಇರುತ್ತೆ. ವೃತ್ತಿ ಜೀವನದಲ್ಲೂ ಕೂಡ ನೀವು ಕಳಂಕಕ್ಕೆ ಗುರಿಯಾಗುವಂಥದ್ದು, ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅಪವಾದಕ್ಕೆ ಗುರಿಯಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ಅಡೆತಡೆಗಳು ನಿಮ್ಮ ಜೀವನದಲ್ಲಿ ಈ ಸಂದರ್ಭದಲ್ಲಿ ಎದುರಾಗುವಂಥದ್ದು ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಈ ಶನಿ ಅಸ್ತನಾಗುವಂಥ ಸಂದರ್ಭ ಏನಿದೆ ಇದನ್ನು ನೀವು ನಿಭಾಯಿಸಬೇಕಾಗತ್ತೆ. ಹಾಗಾಗಿ ಫೆಬ್ರವರಿ 11ರಿಂದ ಮಾರ್ಚ್ 18ರವರೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಈ 4 ರಾಶಿಯವರು ಇರಿ. ಇದಕ್ಕೆ ಮುಂದೆ ಪರಿಹಾರವನ್ನು ತಿಳಿಸೋಣ. ಯಾವ ರೀತಿಯಲ್ಲಿ
ಈ ಶನಿಯ ಅಸ್ತ ಆಗುವಂಥ ಸಂದರ್ಭದಲ್ಲಿ ಯಾವ ಕ್ರಮವನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶನಿದೇವರಿಂದ ವಿಶೇಷವಾದ ಫಲಗಳು ನಿಮಗೆ ಸಿಕ್ಕಲಿ. ಶಾಂತಿ, ನೆಮ್ಮದಿಯ, ಆರೋಗ್ಯಪೂರ್ಣವಾದಂಥ ಬದುಕು ತಮ್ಮದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಅದರಲ್ಲೂ ಪ್ರಮುಖವಾದಂತಹ ವ್ಯವಹಾರಗಳೇನಿದೆ ಅದರಲ್ಲಿ ಬಹಳ ತ್ವರಿತವಾದ ನಿರ್ಧಾರವನ್ನು ಕೈಗೊಳ್ಳುವಂಥ ದಿನ ಕೂಡ. ಹಾಗಾಗಿ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ತುಂಬ ಪ್ರಗತಿಯನ್ನು ನೋಡ್ತೀರಿ. ಹಾಗೆ ನಿಮ್ಮ ಒಡ ಹುಟ್ಟಿದವರ ಸಹಕಾರದಿಂದ ಈ ದಿನ ಮುನ್ನಡೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮಗೆ ಹಣಕಾಸಿನ ವಿಚಾರ ಆಗಲಿ ಅಥವಾ ಯಾವುದೇ ಸಂಬಂಧದ ವಿಚಾರದಲ್ಲಾಗಲಿ ಇದ್ದಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಕಾಲ ಇದು. ಹಾಗೆ ಅಗತ್ಯಕ್ಕೆ ತಕ್ಕಷ್ಟು ಬರಬೇಕಾದಂಥ ಹಣ ಈ ದಿನ ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿನೇ ಕೆಲವೊಂದು ವಿಶೇಷ ಯೋಜನೆಗಳನ್ನು ಮಾಡಲಿಕ್ಕೆ ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿವಾದಗಳು ಅಥವಾ ಯಾವುದೇ ಲಿಟಿಗೇಷನ್ಸ್ ಇದ್ದರೆ, ನ್ಯಾಯಾಲಯದಲ್ಲಿ ಅಂಥ ಒಂದು ತೊಂದರೆ ತಾಪತ್ರಯಗಳೇನಾದರೂ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಈ ದಿನ ಮಾಡ್ತೀರಿ. ಹಾಗಾಗಿ ಈ ದಿನದ ಪ್ರಯತ್ನ ಎಂದಿಗಿಂತಲೂ ಕೂಡ ಬಹಳ ವಿಶೇಷವಾಗಿರುತ್ತೆ. ತುಂಬ ಎಫರ್ಟ್ ಹಾಕುವಂಥ ದಿನ ಕೂಡ. ಹಾಗೆ ಈ ದಿನ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗ, ಇಂಥ ವಿಚಾರಗಳಲ್ಲಿ ಈ ದಿನ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇದೆ. ಹಾಗೆ 4 ಜನರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು, ಅದರಲ್ಲೂ ಸ್ವಂತದ ಕೆಲಸಗಳನ್ನು ಬದಿಗಿಟ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭಗಳು ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ದೈವಿಕ ಕಾರ್ಯಕ್ರಮಗಳನ್ನು ನೀವು ನೋಡುವಂಥದ್ದು, ಅದರಲ್ಲಿ ಭಾಗವಹಿಸುವಂಥದ್ದು, ಹಾಗೆ 4 ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನಿಮ್ಮ ತೀರ್ಮಾನಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತೃಪ್ತಿಯನ್ನು ತರುವಂಥ ದಿನ. ಹಾಗೆ ಕೆಲಸ ಕಾರ್ಯಗಳು ವಿಶೇಷವಾಗಿ ಪ್ರಗತಿಯನ್ನು ಕಾಣುವಂಥ ದಿನ ಕೂಡ. ಹಾಗಾಗಿ ಈ ದಿನ ಮಾತೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಶಾಕಾಂಬರಿ ದೇವಿ ಅಂದರೆ ಪ್ರಕೃತಿ ಮಾತೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಕಾರ್ಯವನ್ನು ಯಾವುದೋ ಒಂದು ರೂಪದಿಂದ ಮಾಡ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ, ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಕೆಲಸಗಳಲ್ಲಿ ನಿಮ್ಮ ಅಸಹನೆ ಎದ್ದು ಕಾಣುತ್ತೆ, ತಾಳ್ಮೆ ಇರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಮೂಗಿನ ಮೇಲೆ ಕೋಪ ಇರುವಂಥದ್ದು, ಹಾಗೆ ನಿಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಬೇರೆಯವರನ್ನು ದೂಷಿಸುವಂಥ ಒಂದು ಸನ್ನಿವೇಶ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ತಪ್ಪೇ ಇದ್ದರೂ ಕೂಡ ಬೇರೆಯವರಿಂದ ಆದಂತಹ ತಪ್ಪು ಅನ್ನುವಂಥ ಅರ್ಥದಲ್ಲಿ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಸ್ಥಿರಾಸ್ತಿಯ ವಿಚಾರವಾಗಲಿ, ಹಣದ ವಿಚಾರವಾಗಲಿ ಕೈಗೊಂಡಂಥ ತೀರ್ಮಾನಗಳೇನಿದೆ ಅದು ಭಾರಿ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಯಾವುದೇ ತೀರ್ಮಾನಕ್ಕೆ ಈ ದಿನ ಕೈ ಹಾಕಬೇಡಿ. ಇನ್ನು ಈ ದಿನ ಯಾವುದೇ ವ್ಯವಹಾರದಲ್ಲಿ ನೀವು ಪಾಲ್ಗೊಳ್ಬೇಕು, ಯಾವುದೇ ತೀರ್ಮಾನವನ್ನು ಹೇಳಬೇಕು ಅನ್ನುವಂಥ ಒಂದು ಸನ್ನಿವೇಶ ಒದಗಿ ಬಂದರೆ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ. ನೀವಾಗಿ ಸ್ವಂತದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ ನಿಮ್ಮ ನಿರ್ಧಾರಗಳು. ಹಾಗೆ ಈ ದಿನದಲ್ಲಿ ವೃತ್ತಿಪರವಾದಂಥ ವ್ಯವಹಾರಗಳು ಒಂದು ಮಿಶ್ರ ಫಲವನ್ನು ಕೊಡುವಂಥದ್ದು. ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ಅಸಮಾಧಾನ ಇರುತ್ತೆ. ಹಾಗೆ ಕೆಲವರು ತೋರಿಸುವಂಥ ಅಸಹಕಾರದ ಒಂದು ಪ್ರವೃತ್ತಿ ಏನಿದೆ ಇದು ನಿಮಗೆ ತೀವ್ರ ಬೇಸರವನ್ನು ತರಿಸುತ್ತೆ. ಏಕೆಂದರೆ ನೀವೇ ಸಹಾಯ ಮಾಡಿರುವಂಥ ಜನ ನಿಮಗೆ ಕಷ್ಟದ ಸಂದರ್ಭದಲ್ಲಿ ಅಥವಾ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಅವರ ಸಹಕಾರ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಸಮರ್ಥನೆ ಮಾಡಿಕೊಳ್ಳುವಂಥದ್ದು, ನಿಮ್ಮ ತಪ್ಪುಗಳನ್ನು ನೀವೇ ತಿದ್ದಿಕೊಳ್ಳುವಂಥ ಒಂದು ಪ್ರಯತ್ನ ಪಶ್ಚಾತ್ತಾಪದ ದಿನವಾಗಿ ಈ ದಿನ ಪರಿಣಮಿಸುತ್ತೆ ನಿಮಗೆ. ಹಾಗಾಗಿ ಈ ಮಕ್ಕಳ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯಲ್ಲಿ ನೀವು ಮಕ್ಕಳ ಬಗ್ಗೆ ಯಾವುದೇ ಒತ್ತಡವನ್ನು ಹೇರುವಂಥ ಒಂದು ವಿಚಾರವನ್ನು ಕೈ ಬಿಟ್ಬಿಡಿ. ಅಷ್ಟೊಂದು ಒಳ್ಳೆಯ ಫಲಿತಾಂಶ ಸಿಕ್ಕಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮಿಯ ಒಂದು ಧ್ಯಾನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಯೋಜಿತ ಕೆಲಸ ಕಾರ್ಯಗಳು ವಿಳಂಬ ಆದರೂ ಕೂಡ ಒಳ್ಳೆಯ ಫಲವನ್ನು ತರುತ್ತೆ. ಏಕೆಂದರೆ ನಿಮ್ಮ ತಾಳ್ಮೆಯನ್ನು ಈ ದಿನ ಮೆಚ್ಚಬೇಕಾದದ್ದೇ. ಅಷ್ಟೊಂದು ರೀತಿಯಲ್ಲಿ ನಿಮಗೆ ಪೇಷನ್ಸ್ ಇದೆ. ಅದಕ್ಕಾಗಿಯೇ ಫಲಿತಾಂಶ ಈಗಲ್ಲ, ಸ್ವಲ್ಪ ಸಮಯದ ನಂತರದಲ್ಲಿ ಬಂದರೂ ಕೂಡ ಅದನ್ನು ಅನುಭವಿಸುವಂಥ ಒಂದು ಒಳ್ಳೆಯ ಯೋಗ ಇದೆ, ಒಳ್ಳೆಯ ಮನಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಯೋಜಿತ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ಬಹಳ ಚೆನ್ನಾಗಿದೆ. ಇದನ್ನು ನೀವು ಯಾವತ್ತೂ ಕೂಡ ಮರಿಬಾರ್ದು. ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಸಂದರ್ಭ ಕೂಡ ಈ ದಿನ ಬರ್ತಾ ಇದೆ. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು, ಕುಟುಂಬದಲ್ಲಿ ನಿಮ್ಮ ಒಂದು ಸಾಧನೆ, ನಿಮ್ಮ ಒಂದು ತ್ಯಾಗದ ಮನೋಭಾವ ಈ ದಿನ ಹೈಲೈಟ್ ಆಗುವಂಥದ್ದು. 4 ಜನ ಇದರ ಬಗ್ಗೆ ಮಾತಾಡ್ತಾರೆ. ಹಾಗಾಗಿನೇ ನಿಮ್ಮ ಒಳ್ಳೆಯತನ ಈ ದಿನ ನಿಮ್ಮ ಕಣ್ಣೆದುರಿಗೆ ಪ್ರದರ್ಶನಕ್ಕೆ ಬರುವಂಥ ಒಂದು ವಿಶೇಷ ಸಂದರ್ಭ ಕೂಡ ಇದೆ. ಹಾಗೆ ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಈ ದಿನ ತೃಪ್ತಿಕರವಾಗಿರುತ್ತೆ. ವ್ಯಾಪಾರ ವ್ಯವಹಾರ, ಈ ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥವ್ರು ಇವರಿಗೆಲ್ಲ ಈ ದಿನ ಚೆನ್ನಾಗಿದೆ. ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಡ್ತೀರಿ. ಆದರೆ ನಿಧಾನ ಆಗ್ಬೋದು, ಸ್ಥಿರವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಹೊಸ ಹೂಡಿಕೆಗಳನ್ನು ಮಾಡುವಂಥವ್ರು, ಹೊಸ ವ್ಯವಹಾರಗಳನ್ನು ಆರಂಭ ಮಾಡಬೇಕು ಅನ್ನುವಂಥವ್ರು ಅಂಥ ಒಂದು ಪೂರ್ವ ಸಿದ್ಧತೆಯಲ್ಲಿದ್ದರೆ ಅವ್ರಿಗೂ ಕೂಡ ಒಳ್ಳೆಯ ಒಂದು ಸಾಧನೆ ಈ ದಿನ. ಏಕೆಂದರೆ ಸೂಕ್ತ ಜನರ ಸಹಕಾರ ನಿಮಗೆ ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಯಾವುದೇ ಕೆಲಸಕ್ಕೆ ಕಷ್ಟಪಡುವಂಥ ಅಗತ್ಯ ಇಲ್ಲ, ಸುಲಭದ ರೀತಿಯಲ್ಲಿ ಕೆಲಸಗಳು ಆಗುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಸ್ಥಳದಲ್ಲೂ ಕೂಡ ನಿಮ್ಮ ಸ್ಥಾನಮಾನಗಳು ಹೆಚ್ಚಾಗುವಂಥದ್ದು. ನಿಮ್ಮ ಕೆಲಸದ ವೈಖರಿಯನ್ನು ನೋಡೇ ನಿಮ್ಮ ಮೇಲಧಿಕಾರಿಗಳು ಬೆರಗಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಕೆಲಸಗಳ ಬಗ್ಗೆ ಈ ದಿನ ಶ್ಲಾಘನೀಯ ಮಾತುಗಳು ಇರುತ್ತೆ. ಹಾಗೆ ನಿಮಗೂ ಕೂಡ ಇದೆಲ್ಲ ಸಂತೃಪ್ತಿಯನ್ನು ತರುತ್ತೆ. ಒಳ್ಳೆಯ ಬೆಳವಣಿಗೆ ಇರುವಂಥ ದಿನ ಇದು. ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನೀವು ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಚಟುವಟಿಕೆಯಲ್ಲಿ ಹೊಸ ಸಮಸ್ಯೆಯೊಂದು ಉದ್ಭವ ಆಗುವಂಥ ದಿನ. ಇಷ್ಟು ದಿನ ಒಂದು ರೀತಿಯಲ್ಲಿದ್ದಂಥ ಒಂದು ಪ್ರಗತಿ ಇದ್ದಕ್ಕಿದ್ದಾಗೆ ಬದಲಾವಣೆಯತ್ತ ತಿರುಗತ್ತೆ. ಹಾಗಾಗಿನೇ ಈ ದಿನದಲ್ಲಿ ಕೆಲವೊಂದು ತೆಗೆದುಕೊಂಡಂಥ ತೀರ್ಮಾನಗಳಲ್ಲಿ ಬದಲಾವಣೆಗಳಾಗುತ್ತೆ. ಹಾಗೆ ಬರಬೇಕಾದಂಥ ಫಲಿತಾಂಶಗಳು ಕೂಡ ಕೈಗೆ ತಲುಪಲ್ಲ. ಹಾಗಾಗಿನೇ ಈ ದಿನ ತುಂಬ ಕಷ್ಟಪಡಬೇಕಾಗಿರುವಂಥ ಒಂದು ದಿನ. ಜೊತೆಗೆ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುವಂಥದ್ದು. ಇದು ಕೂಡ ಈ ದಿನ ಫಲಿತಾಂಶವನ್ನು ಬೇಗ ನಿರೀಕ್ಷೆ ಮಾಡ್ತಾ ಇರುವಂಥವ್ರಿಗೆ ನಿರಾಸೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಯಾರಿಂದ ಯಾವುದನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಜೊತೆಗೆ ಈ ದಿನ ಮನಸ್ಸಿಗೆ ಕಿರಿಕಿರಿ ಉಂಟಾಗುವಂಥ ಸನ್ನಿವೇಶದಲ್ಲಿ ನೀವು ಇರಬೇಡಿ. ಆದಷ್ಟು ಅಂತಹ ಸನ್ನಿವೇಶವನ್ನು ನೀವು ನಿಭಾಯಿಸಬೇಕು, ಇಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ 3ನೆಯ ವ್ಯಕ್ತಿಯಿಂದ ನಿಮಗೆ ತೊಂದರೆ ಆಗುವಂಥದ್ದು. ಅಪರಿಚಿತರೇ ಈ ದಿನ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ. ಮಾತಿನ ಚಕಮಕಿ ಆಗುತ್ತೆ, ಎಲ್ಲೋ ಒಂದು ಕಡೆ ನಷ್ಟ ಆಗುತ್ತೆ, ನಿಮ್ಮ ಮನಸ್ಸನ್ನೇ ಪರಿವರ್ತನೆ ಮಾಡಿಬಿಡ್ತಾರೆ. ಎಷ್ಟೇ ಅನುಭವ ಇರಲಿ, ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಕೂಡ ಈ ದಿನ ನೀವು ಯಾವುದೋ ಒಂದು ಬಲೆಯಲ್ಲಿ ಬೀಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ವಿರುದ್ಧವಾದಂಥ ಒಂದು ಫಲಿತಾಂಶವನ್ನು ಅನುಭವಿಸುವಂಥ ಒಂದು ದಿನ. ಇನ್ನು ಈ ದಿನದಲ್ಲಿ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮನ್ನು ಈ ಕೆಲಸ ಕಾರ್ಯಗಳಿಂದ ವಿಮುಕ್ತಿಗೊಳಿಸುವಂಥದ್ದು ಇದೆ. ಅಂದರೆ ಕೆಲಸಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಆಸಕ್ತಿ ಇರಲ್ಲ, ಬದಲಾಗಿ ಬೇರೆಯವರ ಮೇಲೆ ಇದನ್ನು ಹೆಚ್ಚು ಅವಲಂಬನೆ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ಈ ಡಿಪೆಂಡೆನ್ಸಿ ಅನ್ನುವಂಥದ್ದೇ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ಸ್ತ್ರೀ ವರ್ಗದವರಿಂದ ಉಂಟಾಗುವಂಥ ವಿವಾದಗಳೇನಿದೆ, ಇದು ಮನಸ್ಸನ್ನು ಘಾಸಿಗೊಳಿಸುತ್ತೆ, ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ಈ ಪ್ರಾಣ ದೇವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ತೃಪ್ತಿ ಇದೆ. ಹಾಗೆ
ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ನೆನ್ನೆಗಿಂತ ವಾತಾವರಣ ವಿಭಿನ್ನವಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ವಿಶೇಷವಾದಂಥ ಪೂರ್ವ ಸಿದ್ಧತೆಗಳು ನಡೆಯುತ್ತೆ. ಎಲ್ಲೋ ಒಂದು ಚರ್ಚೆ, ಒಂದು ಪ್ರಯಾಣ ಅಥವಾ ಈ ವಸ್ತು ಸಾಮಗ್ರಿಗಳನ್ನು ಸಂಗ್ರಹ ಮಾಡಿಕೊಳ್ಳುವಂಥದ್ದು, ಕೆಲವರನ್ನು ಭೇಟಿ ಮಾಡುವಂಥದ್ದು, ಹಣಕಾಸಿನ ವ್ಯವಸ್ಥೆಗಳಾಗುವಂಥದ್ದು, ಇದೆಲ್ಲ ಈ ದಿನದಲ್ಲಿ ಆಗುವಂಥ ಉತ್ತಮವಾದಂಥ ಬದಲಾವಣೆಗಳು. ಅದರಲ್ಲೂ ಈ ಬದಲಾವಣೆಗಳು ನಿಮಗೆ ಧನಾತ್ಮಕವಾಗಿರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಏನೇ ಆಗಲಿ, ಯಾವುದೇ ಒಂದು ಡೆವಲಪ್ಮೆಂಟ್ ಆದರೂ ಕೂಡ ಈ ದಿನ ನಿಮ್ಮ ಒಳ್ಳೆಯದಕ್ಕೆ ಆಗ್ತಾಯಿದೆ. ಹಾಗೆ ಈ ದಿನ ಸಮಾಜದಲ್ಲಿರುವಂಥ ಪ್ರಮುಖರಿಂದ ವಿಶೇಷವಾದಂಥ ಬೆಂಬಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯ ಸಪೋರ್ಟ್ ಇದೆ. ಹಾಗಾಗಿ ನೀವು ಕೆಲಸ ಏನು ಮಾಡ್ತೀರಿ ಅದನ್ನು 4 ಜನರ ಜೊತೆಯಲ್ಲಿ ಹಂಚಿಕೊಳ್ತೀರಿ. ಹಾಗಾಗಿ ಒಂದು ಕಡೆ ಜವಾಬ್ದಾರಿಯ ಹಂಚಿಕೆ ಆದರೆ ಮತ್ತೊಂದು ಕಡೆ ಆ ಕೆಲಸಕ್ಕೆ ಬೇಕಾದಂತಹ ಒಂದು ಮಾರ್ಗದರ್ಶನ ಸಿಕ್ಕತ್ತೆ, ಒಂದು ಸಹಕಾರ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಸ್ಟ್ರಾಟಜಿ ಏನಿದೆ ಅದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನೀವು ಮಾಡುವಂಥ ಪ್ರಯತ್ನ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಹಾಗಾಗಿನೇ ಎಲ್ಲೂ ಕೂಡ ಅಷ್ಟೊಂದು ಕಷ್ಟ ಅನ್ನುವಂಥದ್ದು ಇಲ್ಲ, ಸುಲಭದಲ್ಲಿ ಕೆಲಸಗಳಾಗುತ್ತೆ. ಸಮಸ್ಯೆಗಳನ್ನು ಈ ಬಗೆಹರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ತುಂಬ ಅನುಕೂಲಕರವಾಗಿರುತ್ತೆ, ಒಳ್ಳೆಯ ಫಲಿತಾಂಶಗಳನ್ನು ನೀವು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಬಂಧುಗಳು, ಮಿತ್ರರು, ಅದರಲ್ಲೂ ನಿಮ್ಮ ಪ್ರಾಣ ಸ್ನೇಹಿತರು ನಿಮ್ಮ ಜೊತೆಗಿರ್ತಾರೆ, ಕಷ್ಟ ಸುಖಗಳಲ್ಲಿ ಭಾಗವಹಿಸ್ತಾರೆ. ಹಾಗೆ ಈ ದಿನ ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ನಿಮ್ಮ ಸಂಗಾತಿಯ ನೆರವು ಕೂಡ ಜೊತೆಯಲ್ಲಿರುತ್ತೆ. ಅವರ ಮಾತು ನಿಮಗೆ ತುಂಬ ಪ್ರೇರೇಪಣೆ, ಅದೇ ನಿಮಗೆ ಬಲ, ಅದೇ ನಿಮಗೆ ಆತ್ಮವಿಶ್ವಾಸ. ಹಾಗಾಗಿನೇ ಈ ದಿನ ಅಂಥ ಒಂದು ಸನ್ನಿವೇಶವನ್ನು ಬಹಳ ಪ್ರೀತಿಯಿಂದ ನೀವು ಎದುರುಗೊಳ್ತೀರಿ, ವಿಶೇಷ ಕಾರ್ಯಗಳನ್ನು ಮಾಡ್ತೀರಿ. ಹಾಗಾಗಿ ಮನಸ್ಸಿಗೆ ತೃಪ್ತಿ ಇರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುವಂಥ ದಿನ. ಹಾಗೆ ನಿಮಗೆ ಅನಿರೀಕ್ಷಿತವಾಗಿ ಧನಲಾಭ ಉಂಟಾಗುವಂಥದ್ದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಲಾಭ, ಒಳ್ಳೆಯ ಸುದ್ದಿ ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಎಲ್ಲ ವಿಚಾರಗಳು ಕೂಡ ತೃಪ್ತಿಕರವಾಗಿ ನಡೆಯುತ್ತೆ. ಏನು ಬರುತ್ತೋ ಅದನ್ನು ಅನುಭವಿಸ್ತೀರಿ, ಯಾವ ಫಲ ಇದೆಯೋ ಅದರಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಅಂಥ ಒಂದು ವಿಶೇಷ ಅಡ್ಯಾಪ್ಟಬಿಲಿಟಿ ಇರೋದ್ರಿಂದಲೇ ಈ ದಿನ ಸಮಸ್ಯೆ ಆಗಲ್ಲ ನಿಮಗೆ. ಹಾಗೆ ಈ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನಗಳು ಕೂಡ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ರು ಅಂಥವರಿಂದ ಈ ದಿನ ದೂರ ಇರ್ತೀರಿ. ಅಂಥ ಒಂದು ಒಳ್ಳೆಯ ಪ್ರಯತ್ನ ಕೂಡ ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗೆ ಹೊಸ ಹೂಡಿಕೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಾಳೆಯ ದಿನ ಪ್ರಬುದ್ಧವಾದಂಥ ಒಂದು ಬೆಳವಣಿಗೆಯನ್ನು ತರುತ್ತೆ. ಹಾಗಾಗಿನೇ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ, ನಾಳಿನ ಬದುಕಿಗಾಗಿ ಒಳ್ಳೆಯ ತೀರ್ಮಾನಗಳನ್ನು ಮಾಡುವಂಥ ಆಲೋಚನೆಗಳು ಈ ದಿನ ಮನಸ್ಸಿನಲ್ಲಿ ಬರುವಂಥದ್ದು, ಅಂಥ ಒಂದು ಸನ್ನಿವೇಶ ಬರುತ್ತೆ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಕೂಡ ಮಾಡುವಂಥ ಪ್ರಯತ್ನಗಳೇನಿದೆ ಅದು ಮುಂದೆ ಒಳ್ಳೆಯ ಫಲವನ್ನು ಕೂಡ ಕೊಡುತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಯಾವುದೇ ರೀತಿಯ ಪ್ರಯತ್ನಗಳಿದ್ದರೂ ಕೂಡ ಅದು ಮುಂದಿನ ಭವಿಷ್ಯವನ್ನು ಆಧರಿಸಿರುವಂಥದ್ದು. ಹಾಗಾಗಿನೇ ಈ ದಿನದ ಬೆಳವಣಿಗೆ ಏನಿದೆ ಅದು ತುಂಬ ಧನಾತ್ಮಕವಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೂ ಕೂಡ ಕೆಲವು ಪ್ರಯತ್ನಗಳಿರುತ್ತೆ. ನಿಮ್ಮ ಗೌರವವನ್ನು ಉಳಿಸ್ಕೊಳ್ತೀರಿ. ಹಾಗೆ ನಿಮ್ಮ ಮನೆತನದ, ನಿಮ್ಮ ಕುಟುಂಬದ ಗೌರವವನ್ನು ಕೂಡ ಕಾಪಾಡುವಂಥ ಕೆಲಸ ನಿಮ್ಮಿಂದ ಆಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಮುಂದಿನ ಭವಿಷ್ಯವನ್ನು ಆಧರಿಸಿ ಒಳ್ಳೆಯ ಫಲಗಳು ಸಿಕ್ಕುವಂಥ ಒಂದು ವಿಶೇಷ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಮಂಕು ಕವಿದ ವಾತಾವರಣ ಇರುವಂಥ ದಿನ. ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಬೇಸರ, ಹೇಳಿಕೊಳ್ಳಲಾಗದಂಥ ಒಂದು ಕಷ್ಟ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಿದಂಥ ಸಹಕಾರಗಳು ಸಿಕ್ಕಲ್ಲ.
ಅನಿರೀಕ್ಷಿತವಾಗಿ ಕೆಲವೊಂದು ಬದಲಾವಣೆಗಳು ಆಗಿಬಿಡುತ್ತೆ. ನಿಮ್ಮ ಕೈತಪ್ಪಿ ಸನ್ನಿವೇಶ ಹೋಗುವಂಥದ್ದು, ಔಟ್ ಆಫ್ ಕಂಟ್ರೋಲ್ ಈ ಸನ್ನಿವೇಶವೇ. ಹಾಗಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಳ್ಳಲ್ಲ. ಇದು ಮನಸ್ಸಿಗೆ ಕೆಲವೊಮ್ಮೆ ಬೇಸರವನ್ನು ತರಿಸುವಂಥದ್ದು ಕೂಡ ಇದೆ. ಹಾಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲ್ಲ. ಆ ಸಂದರ್ಭದಲ್ಲೂ ಕೂಡ ನೀವು ಕೆಲಸವನ್ನು ಮಾಡುವಂಥ ಆಸಕ್ತಿಯನ್ನು ಕಳ್ಕೊಳ್ತೀರಿ, ಆತ್ಮವಿಶ್ವಾಸವನ್ನು ಕಳ್ಕೊಳ್ತೀರಿ. ಹಾಗಾಗಿ ಹೊಸ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಇಷ್ಟೇ ಫಲಿತಾಂಶ ಅನ್ನುವಂಥ ಒಂದು ಸಾಮಾನ್ಯೀಕರಣವನ್ನು ಮಾಡುವಂಥ ಸಂದರ್ಭ ಇದೆ. ಅಂದರೆ ಎಲ್ಲದರಲ್ಲೂ ಕೂಡ ಜನರಲೈಸ್ ಮಾಡುವಂಥದ್ದು, ಇದು ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸುವಂಥ ಒಂದು ತೀರ್ಮಾನ, ಇದು ಮನಸ್ಥಿತಿ ಇದು. ಹಾಗೆ ನಿಮ್ಮ ಸ್ವಂತ ಆಲೋಚನೆಗಳೇನಿದೆ ಇದು ನಿಮಗೆ ಸಪೋರ್ಟಿವ್ ಆಗಿರಲ್ಲ, ಎಲ್ಲ ಒಂದು ಕಡೆ ಕೈ ಕೊಡುತ್ತೆ. ಹಾಗಾಗಿ ಪ್ರಮುಖವಾದಂಥ ವಿಚಾರಗಳನ್ನು ನೀವು ಹಿರಿಯರ ಅಥವಾ ತಜ್ಞರ ಅನುಭವಸ್ಥರ ಮಾರ್ಗದರ್ಶನದಲ್ಲೇ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಮಕ್ಕಳನ್ನು ಶಿಕ್ಷೆ ಮಾಡುವಂಥದ್ದು, ಮಕ್ಕಳನ್ನು ದಂಡಿಸುವಂಥದ್ದು ಅಥವಾ ಮಕ್ಕಳಿಂದ ಬಹಳ ತೀವ್ರವಾಗಿ ಕೆಲವೊಂದು ನಿರೀಕ್ಷೆಗಳನ್ನು ಇಟ್ಕೊಳ್ಳುವಂಥದ್ದನ್ನು ಮಾಡಬೇಡಿ. ಇದರಿಂದ ಸಂಬಂಧಗಳು ಹಾಳಾಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳು ಗೊತ್ತಿದ್ದರೂ ಕೂಡ ನೀವು ಮೌನವಾಗಿರಬೇಕು. ಸತ್ಯವನ್ನು ಅರಿತಂಥವನು ಸತ್ತಂತಿರಬೇಕು ಅಂತ ಹೇಳ್ತಾರೆ. ಸತ್ಯ ಗೊತ್ತಿದೆ, ಆದರೆ ಹೇಳ್ಕೊಳ್ಳಿಕ್ಕೆ ಈ ದಿನ ಸೂಕ್ತವಾಗಿರೋವಂಥ ದಿನ ಅಲ್ಲ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು. ಇನ್ನು ವ್ಯವಹಾರಗಳು ಕೂಡ ಅಷ್ಟೊಂದು ಲಾಭದಾಯಕವಾಗಿರಲ್ಲ. ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡಿ, ಯಾವುದೇ ವಸ್ತುವನ್ನು ನೀವು ಮನೆಗೆ ತನ್ನಿ, ಅದರಲ್ಲಿ ಏನೋ ಒಂದು ದೋಷ ಇರುತ್ತೆ, ಏನೋ ಒಂದು ರೀತಿಯಲ್ಲಿ ಅತೃಪ್ತಿ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಯಾವುದೇ ಒಂದು ಕೆಲಸದಲ್ಲಿ ಕ್ಲಾರಿಟಿ ಇಲ್ಲ, ಏನನ್ನು ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಹೊಳೆಯಲ್ಲ. ಹಾಗಾಗಿನೇ ದ್ವಂದ್ವಗಳ ನಡುವೆ ಈ ದಿನ ನಿಮ್ಮ ಜೀವನ ಇರುತ್ತೆ. ಹಾಗೆ ಗೋಜಲಾಗಿರುವಂಥ ಜೀವನದಲ್ಲಿ ಈ ದಿನ ನಿಮ್ಮ ಮನಸ್ಥಿತಿ ಇರುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಲ್ಲುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲಸಗಳು ಪೂರ್ಣ ಆಗಲ್ಲ, ಫಲಿತಾಂಶವೂ ಕೂಡ ನಿಮಗೆ ಕೈಗೆ ಸಿಕ್ಕಲ್ಲ. ಇದರಿಂದ ನೀವು ಮಾಡುವಂಥ ಪ್ರಯತ್ನಗಳು ವ್ಯರ್ಥವಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಸಮಸ್ಯೆ ವ್ಯರ್ಥ ಆಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಒತ್ತಡ ಜಾಸ್ತಿ ಇರುತ್ತೆ ಈ ದಿನ. ಅವರಿಂದ ವಿಶೇಷವಾಗಿ ನೀವು ಕೆಲವೊಂದು ನಿರ್ಬಂಧಗಳನ್ನು ಅನುಭವಿಸಬೇಕಾಗತ್ತೆ. ಎಲ್ಲ ಒಂದು ಕಡೆ ಕಂಟ್ರೋಲ್ಡ್ ಡೆಮಾಕ್ರಸಿ ಇರುವಂಥ ಸಂದರ್ಭ. ಎಲ್ಲವೂ ಇದೆ, ಆದರೆ ಯಾರೋ ಅದನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅವರು ಆಡಿಸಿದಂತೆ ಆಡಬೇಕು ಅಂತ ಒಂದು ಈ ತೊಗಲು ಬೊಂಬೆ ಇರುವಂಥ ರೀತಿಯಲ್ಲಿ ಈ ದಿನದ ಬದುಕು ನಿಮಗೆ ಇರುತ್ತೆ. ಹಾಗಾಗಿನೇ ನಿಮ್ಮ ಸ್ವಂತಿಕೆಯನ್ನು ಕಳ್ಕೊಳ್ತೀರಿ, ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಕೆಲವೊಮ್ಮೆ ನಿಮಗೆ ತುಂಬ ಇಷ್ಟವಾಗಿರುವಂಥ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೂ ಕೂಡ ಬೇರೆಯವರ ನಿರ್ಬಂಧ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಂತಿಕೆಯನ್ನು ಬೇರೆಯವರಿಗೆ ಅಡ ಇಡುವಂಥ ಸಂದರ್ಭಗಳು ಬರುವಂಥದ್ದು ಇದೆ. ಇನ್ನು ಉದ್ಯೋಗದಲ್ಲಿ ಮಾಡುವಂಥ ಪ್ರಯತ್ನಗಳು, ನಿಮ್ಮ ಕೆಲಸ ಕಾರ್ಯಗಳು ನಿರುತ್ಸಾಹಗೊಳಿಸುವಂಥದ್ದು. ಏನೋ ಒಳ್ಳೆಯದಾಗಲಿ ಅಂತ ಮಾಡ್ತೀರಿ, ಆದರೆ ಅದು ನಿಮಗೆ ರಿವರ್ಸ್ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಕುಟುಂಬ ಸದಸ್ಯರ ಈ ಅನಾರೋಗ್ಯ ಪರಿಸ್ಥಿತಿ ಕೂಡ ಈ ದಿನ ನಿಮಗೆ ಸ್ವಲ್ಪ ದುಬಾರಿಯಾಗುತ್ತೆ. ಎಲ್ಲ ಒಂದು ಕಡೆ ಒತ್ತಡ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ ಸುಧಾರಣೆಗಾಗಿ ಈ ದಿನ ಪ್ರಯತ್ನ ಮಾಡಿ. ಅದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಇದೆ. ಜೊತೆಗೆ ಈ ದಿನದಲ್ಲಿ ನೀವು ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಫಲಿತಾಂಶಗಳನ್ನು ಕಾಣುವಂಥ ದಿನ. ಏಕೆಂದರೆ ನಿಮ್ಮ ಆಲೋಚನೆಗಳು ಸರಿಯಾದ ಕ್ರಮದಲ್ಲಿರುತ್ತೆ. ಆಲೋಚನೆಯಂತೆ ಕಾರ್ಯಗಳಾಗುತ್ತೆ. ಕಾರ್ಯಕ್ಕೆ ಸಿಕ್ಕುವಂಥ ಫಲಿತಾಂಶಗಳು ಬಹಳ ಸಮರ್ಪಕವಾಗಿರುತ್ತೆ ಈ ದಿನ. ಒಟ್ಟಾರೆ ಈ ದಿನ ನಿಮಗೆ ತೃಪ್ತಿಯ ದಿನ, ಸಂತೃಪ್ತಿಯ ದಿನ. ಹಾಗೆ ಹಳೆಯ ಸ್ನೇಹಿತರನ್ನು
ಹಾಗೆ ಹಿರಿಯ ಬಂಧುಗಳನ್ನು ಭೇಟಿ ಮಾಡುವಂಥ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರ ವಿನಿಮಯ ಆಗುತ್ತೆ, ಮಾತುಕತೆಗೆ ಬರುತ್ತೆ, ಕಷ್ಟ ಸುಖಗಳ ಹಂಚಿಕೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲೇ ಒಂದು ಒಳ್ಳೆಯ ಸಲಹೆಯನ್ನು ಕೂಡ ಪಡ್ಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಜೀವನಕ್ಕೆ ಬೇಕಾಗಿರುವಂಥ ಕೆಲವು ಅಮೂಲ್ಯವಾದಂಥ ಸಲಹೆಯನ್ನು ಈ ದಿನ ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ನಿಮ್ಮ ಆಲೋಚನೆಗಳು ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರನ್ನು ಕೂಡ ಬೆರಗುಗೊಳಿಸುವಂಥದ್ದು. ಏಕೆಂದರೆ ಅಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಕುಟುಂಬಕ್ಕೆ ಬೇಕಾದಂತಹ ಅನುಕೂಲಕರವಾದಂಥ ಒಂದು ಸಾಧನೆ ಈ ದಿನ ನಿಮ್ಮಿಂದ ಆಗತ್ತೆ. ಹಾಗೆ ಬಂಧು ಮಿತ್ರರ ಸೌಹಾರ್ದತೆ ಈ ದಿನ ವಿಶೇಷವಾಗಿ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. 4 ಜನರ ಜೊತೆಯಲ್ಲಿ ಕೆಲಸ ಮಾಡುವಂಥ ಉತ್ಸಾಹವನ್ನು ಇಮ್ಮಡಿಗೊಳಿಸುತ್ತೆ ಈ ದಿನ. ಹಾಗಾಗಿನೇ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು, ನಿಮ್ಮ ಸ್ವಂತ ವ್ಯವಹಾರ, ಬಿಸ್ನೆಸ್ ಏನೇ ಇದ್ದರೂ ಈ ದಿನ ಕ್ಲಿಕ್ ಆಗುತ್ತೆ, ಅನುಕೂಲ ಇದೆ. ಹಾಗೆ ಈ ದಿನದಲ್ಲಿ ಕುಟುಂಬದಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. 4 ಜನರಿಗೆ ಅನುಕೂಲ ಆಗಲಿ ಅನ್ನೋವಂಥ ಹಿನ್ನೆಲೆಯಲ್ಲಿ ಕೆಲಸಗಳನ್ನು ನೀವು ಪ್ರಾರಂಭ ಮಾಡುವಂಥದ್ದು, ಹಾಗೆ ನಿಮ್ಮಲ್ಲಿರುವಂಥ ಕೆಲವು ಸೌಲಭ್ಯಗಳನ್ನು 4 ಜನರಿಗೆ ಹಂಚುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಪುಣ್ಯಕ್ಷೇತ್ರಗಳ ಭೇಟಿ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು, ಆಧ್ಯಾತ್ಮಿಕ ವಿಚಾರವಾಗಿ ಮುಂದುವರಿಯುವಂಥದ್ದು, ಇದೆಲ್ಲ ಈ ದಿನದಲ್ಲಿ ಆಗುವಂಥ ಒಂದು ವಿಶೇಷವಾದಂಥ ಪ್ರಗತಿಗಳು ನಿಮಗೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ಹೊಸದಾಗಿ ಸಂಪಾದನೆ ಆಗುವಂಥ ದಿನ. ಏನೋ ಒಂದು ಹೊಸತನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತೀರಿ. ವಿದ್ಯಾರ್ಥಿಗಳಾಗಿದ್ದರೆ ಜ್ಞಾನ ಸಂಪಾದನೆ ಆಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಲಾಭದ ಸಂಪಾದನೆ ಆಗುತ್ತೆ. ಹಾಗೆ ಒಂದು ಗೆಳೆತನವನ್ನು ಬಯಸುವಂಥವ್ರು, ಸ್ನೇಹವನ್ನು ವೃದ್ಧಿಸಿಕೊಳ್ಳುವಂಥವ್ರಿಗೂ ಈ ದಿನ ಒಳ್ಳೆಯ ರಿಲೇಷನ್ಶಿಪ್ ಅನ್ನುವಂಥ ಲಾಭ ಉಂಟಾಗುತ್ತೆ. ಒಟ್ಟಾರೆ ಪ್ರತಿಯೊಬ್ಬರಿಗೂ ಕೂಡ ಈ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಲಾಭಗಳು ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಗತಿ ಏನಿದೆ ಅದು ನಿಮ್ಮ ಪ್ರೀತಿ ಪಾತ್ರರಿಂದ ಪ್ರಶಂಸೆಗೆ ಒಳಗಾಗುವಂಥದ್ದು ಇದೆ. ನಿಮ್ಮ ಕೆಲಸಗಳನ್ನು, ನಿಮ್ಮ ಮಾತನ್ನು, ನಿಮ್ಮ ತೀರ್ಮಾನವನ್ನು ಈ ದಿನ ಗೌರವಿಸುವಂಥವರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿನೇ ಈ ದಿನ ನಿಮಗೆ ಒಂದು ಸಾಧಕನ ಮನಸ್ಸು ಇರುತ್ತೆ. ಎಲ್ಲ ಒಂದು ಕಡೆ ಎಲಿವೇಟೆಡ್ ಆಗಿ ಇರುವಂಥದ್ದು, ಅಂದರೆ ಒಂದು ಅತ್ಯುತ್ತಮವಾದಂಥ ಸ್ಥಾನದಲ್ಲಿ ನಿಂತು ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ಅಷ್ಟರ ಮಟ್ಟಿಗೆ ನಿಮಗೆ ಈ ದಿನ ಗೌರವ ಸಿಕ್ಕತ್ತೆ. ಹಾಗೆ ಈ ವಾಹನದಿಂದ ಒಳ್ಳೆಯ ಯೋಗ ಇದೆ ನಿಮಗೆ. ಈ ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದು ಅಥವಾ ವಾಹನದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭಗಳು ನಿಮ್ಮ ಒಂದು ಗುರಿಯನ್ನು ತಲುಪತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಈ ದಿನ ನಿಮಗೆ ಉತ್ತಮವಾದಂಥ ಒಂದು ಬೆಳವಣಿಗೆ ಇದೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ಇಷ್ಟಪಡುವಂಥವರ ಜೊತೆಯಲ್ಲಿ ಕೆಲಸಕ್ಕೆ ಬೇಕಾಗುವಂಥ ಒಂದು ಪರೋಕ್ಷವಾದ ಬೆಂಬಲ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಇದೆ. ಹಾಗಾಗಿ ತಂದೆ ತಾಯಂದರಿಗೆ ಬೇಕಾಗಿರುವಂಥದ್ದು ಒಂದೇ, ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳಿಂದ ಒಳ್ಳೆಯ ಸುದ್ದಿ ಇರಬೇಕು, ಅವರು ಪ್ರಗತಿಯಲ್ಲಿರಬೇಕು, ಆರೋಗ್ಯವಾಗಿರಬೇಕು ಅನ್ನುವಂಥದ್ದು. ಅಂಥ ಒಂದು ವಿಶೇಷವಾದಂಥ ಸುದ್ದಿಯನ್ನು ಈ ದಿನ ಕೇಳ್ತೀರಿ. ಒಟ್ಟಾರೆ ನಿಮಗೆ ಸಂತೃಪ್ತಿಯ ದಿನ, ವ್ಯವಹಾರಗಳು ಲಾಭದಾಯಕವಾಗುವಂಥ ಒಂದು ವಿಶೇಷ ದಿನ. ಅದಕ್ಕಾಗಿಯೇ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ನಿರ್ಲಕ್ಷ್ಯದ ಮನೋಭಾವ ಇರುವಂಥದ್ದು. ಹಾಗಾಗಿ ಆರೋಗ್ಯವನ್ನು ಈ ದಿನ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತೀರಿ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಈ ಪೂರ್ವ ಸಿದ್ಧತೆಯಲ್ಲಿ ಕೂಡ ನಿಮಗೆ ಸ್ವಲ್ಪ ನಿರ್ಲಕ್ಷ್ಯತೆ ಇರುವಂಥದ್ದು. ಅಂದರೆ ಈ ನೆಗ್ಲಿಜೆನ್ಸ್ ಅನ್ನುವಂಥದ್ದು ಜಾಸ್ತಿ. ಯಾವುದನ್ನು ಕೂಡ ಒಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಇದರಿಂದ ಕೆಲವೊಂದು ನಷ್ಟಗಳು ಉಂಟಾಗುತ್ತೆ, ಕೆಲವೊಂದು ತೊಂದರೆಗಳನ್ನು ನೀವಾಗಿ ಆಹ್ವಾನಿಸ್ಕೊಳ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಆರೋಗ್ಯದ ವಿಚಾರದಲ್ಲಿ ಇರಬೇಕಾಗತ್ತೆ. ಹಾಗೆ ನಿಮ್ಮ ತಾಯಿಯ ವರ್ಗದ ಬಂಧುಗಳಿಂದ ಈ ದಿನ ವಾದ ವಿವಾದಗಳು ಸೃಷ್ಟಿಯಾಗುವಂಥದ್ದು ಇದೆ. ಹಾಗಾಗಿನೇ ಈ ಆಸ್ತಿಯ ವಿಚಾರವಾಗಿ, ಸಂಬಂಧಗಳ ವಿಚಾರವಾಗಿ ಈ ದಿನ ಸ್ವಲ್ಪ ಮಾತುಕತೆಗಳು ನಡೆಯುವಂಥದ್ದು ಇದೆ. ಹಾಗಾಗಿ ಈ ವಾದ ವಿವಾದಗಳು ಕೆಲವೊಮ್ಮೆ ಮನಸ್ಸಿಗೆ ತುಂಬ
ವೇದನೆಯನ್ನು ಉಂಟು ಮಾಡುವಂಥದ್ದು, ಏನೋ ಒಂದು ರೀತಿಯಲ್ಲಿ ನೋವನ್ನು ತರಿಸುತ್ತೆ ಈ ಮಾತುಗಳು ನಿಮಗೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬವಾದಂಥ ಪ್ರಯತ್ನಗಳು ಆಗುವಂಥದ್ದು. ಯಾವುದನ್ನು ನೀವು ಮಾಡಬೇಕು ಅಂತ ಹೊರಟರೂ ಕೂಡ ಅದರಲ್ಲಿ ಏನೋ ಒಂದು ಆರಂಭಿಕ ತೊಂದರೆಗಳಿರುತ್ತೆ. ಹಾಗಾಗಿನೇ ಕೆಲಸಗಳು ಸಂಪೂರ್ಣವಾದಂತಹ ಫಲವನ್ನು ಕೊಡಲ್ಲ, ಯಶಸ್ಸನ್ನು ತರಲ್ಲ. ಇನ್ನು ವಿಶೇಷವಾಗಿ ನಿಮಗೆ ಸಿಕ್ಕುವಂಥ ಅವಕಾಶಗಳು ಸ್ವಲ್ಪ ನಿರಾಸೆಯನ್ನು ತರಿಸುವಂಥದ್ದು. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಬಂದ್ಬಿಡುವಂಥ ವಾತಾವರಣ ಈ ದಿನ ನಿಮ್ಮ ಆಸಕ್ತಿಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಿಮ್ಮಲ್ಲಿ ಎಷ್ಟೇ ಇರಲಿ, ಎಷ್ಟೇ ಬುದ್ಧಿವಂತಿಕೆ ಇರಲಿ, ಎಷ್ಟೇ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ಪರದಾಡಬೇಕಾಗತ್ತೆ. ಹಾಗೆ ಮನೆಯಲ್ಲಿ ನೀವು ಬಳಸುವಂಥ ಉಪಕರಣಗಳಿಂದ, ಅದರಲ್ಲೂ ಈ ವಿದ್ಯುತ್ ಸಲಕರಣೆಗಳೇನಿದೆ ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಆದಷ್ಟು ದೂರ ಇರಿ, ಪ್ರಯಾಣ ಮಾಡಬೇಡಿ. ಈ ದಿನ ಇದ್ದಲ್ಲಿಯೇ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡುವುದು ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಪಾರ್ವತಿಯ ದರ್ಶನ ಮಾಡಿ, ದುರ್ಗಾದೇವಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ, ಅದರಲ್ಲೂ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಏಕೆಂದರೆ ಕೆಲವೊಮ್ಮೆ ಈ ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಿಗೆ ಕೆಲವರ ಅಸಹಕಾರದ ಪರಿಸ್ಥಿತಿ ಇರ್ಬೋದು. ಇದು ಮನಸ್ಸಿಗೆ ಒತ್ತಡವನ್ನು ತರುತ್ತೆ. ಈ ಎರಡೇ ವಿಚಾರಗಳೇ ಈ ದಿನ ನಿಮಗೆ ಪ್ರಮುಖವಾಗಿ ಬಾಧಿಸುವಂಥದ್ದು. ಹಾಗೆ ಕೆಲವರಿಗೆ ಈ ಹಣದ ಕೊರತೆ, ಹಣದ ತೊಂದರೆ, ಸಾಲಗಾರರಿಂದ ಒತ್ತಡ ಇವೆಲ್ಲ ಉಂಟಾಗುವಂಥದ್ದು ಕೂಡ ಇದೆ. ಈ ಹಣದ ವಿಚಾರವೇ ಈ ದಿನ ನಿಮ್ಮ ಗೌರವವನ್ನು ಹಾಳು ಮಾಡುವಂಥದ್ದು. ಹಾಗಾಗಿ ನೀವು ಎಷ್ಟೇ ಪ್ರಯತ್ನಪಟ್ಟು ನಿಮ್ಮ ಗೌರವವನ್ನು, ಕುಟುಂಬದ, ನಿಮ್ಮ ಮನೆತನದ ಗೌರವವನ್ನು ಉಳಿಸಬೇಕು ಅಂದರೂ ಈ ಹಣದ ವಿಚಾರ ಅದಕ್ಕೆ ಒಂದು ತಡೆಯನ್ನು ತರುವಂಥದ್ದು. ಹಾಗಾಗಿ ನೀವು ಬಹಳ ವಿಶೇಷವಾಗಿ ಈ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೇಕು, ಅಂಥ ಪ್ರಯತ್ನ ಆಗಬೇಕು. ಹಾಗೆ ಈ ಸಮಸ್ಯೆ ಸಣ್ಣದಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಸಣ್ಣ ಕಿಡಿ ಇಡೀ ಮನೆಯನ್ನೇ ಸುಡುವಂಥದ್ದು. ಹಾಗಾಗಿ ಯಾವುದೇ ರೀತಿಯಲ್ಲಿ ಅಪಸ್ವರಗಳು ಬರಲಿ, ಅಸಹಕಾರ ಬರಲಿ, ಈ ಮಾತಿನಲ್ಲಿ ವ್ಯತ್ಯಾಸಗಳಾದರೂ ಕೂಡ ಆ ಕುಟುಂಬಸ್ಥರ ಜೊತೆಯಲ್ಲಿ ಅದನ್ನು ಒಂದು ಪರಿಹರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ. ಹಾಗಾಗಿ ಈ ಸಮಸ್ಯೆಗಳನ್ನು ಬೆಳೀಲಿಕ್ಕೆ ಬಿಡಬೇಡಿ. ಹಾಗೆ ಈ ದಿನದ ನಿಮ್ಮ ಪ್ರಗತಿ ಏನಿದೆ ಅದನ್ನು ನೋಡಿ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ಒಂದು ಅಪಪ್ರಚಾರ ಇರ್ಬೋದು, ನಿಮಗೆ ಅಸಹಕಾರ ತೋರಿಸುವಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವಂಥದ್ದಿರ್ಬೋದು. ಇದು ಮನಸ್ಸಿಗೆ ತಿಳಿದಾಗ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಬೇರೆಯವರ ಜೊತೆಯಲ್ಲಿ, ಅದರಲ್ಲೂ ಸ್ತ್ರೀ ವರ್ಗದವರಿಂದ ಯಾವುದೇ ರೀತಿಯ ವಿವಾದಗಳಿಗೆ ಒಳಗಾಗಬೇಡಿ. ಆದಷ್ಟು ಕ್ಲಾರಿಟಿ ಇರಲಿ. ಹಾಗೆ ಧೈರ್ಯವಾಗಿ ಮುನ್ನುಗ್ಗುವಂಥ ಒಂದು ಮನಸ್ಥಿತಿಯನ್ನು ಈ ದಿನ ಇಟ್ಕೊಳ್ಳಿ. ಏಕೆಂದರೆ ಹೆದರಿಕೆಯಿಂದಲೇ ಕೆಲವು ಕೆಲಸಗಳು ನಿಮಗೆ ಆಗ್ತಾ ಇಲ್ಲ. ಇನ್ನು ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡಿ. ಒಟ್ಟಾರೆ ಪ್ರಯತ್ನ ಮಾಡಿದಷ್ಟು ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9.